ಸಿಸಿಟಿವಿ ಅಳವಡಿಸಬೇಕು. ಹಾಕಲೇಬೇಕು ಹಾಕಲೇಬೇಕು ಸಿಸಿಟಿವಿ ಹಾಕಲೇಬೇಕು. ಹಾಕಲೇಬೇಕು ಹಾಕುತ್ತಿರುವ ದೊಡ್ಡ ಜನರಿಗೆ ಹೇಳಿ ಧಿಕ್ಕಾರ. ಹೊಟ್ಟೆಗೆ ಅನ್ನ ತಿನ್ನದ ಜನರಿಗೆ ಹೇಳಿ ಧಿಕ್ಕಾರ. ಚಿತ್ರದುರ್ಗ ಐತಿಹಾಸಿಕ ನಗರವನ್ನ ಸಾಕಷ್ಟು ನಗರಸಭೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಉತ್ತಮವಾದಂತ ಸೇವೆ ಸಲ್ಲಿಸ್ತಾ ಇದೆ. ಆದರೆ ಅನಾಗರಿಕರು ಅಂದ್ರೆ ಪ್ರಜ್ಞಾವಂತರಾದ್ರೂ ಕೂಡ ವಿದ್ಯಾವಂತರಾದ್ರೂ ಕೂಡ ದಡ್ಡತನದ ಪ್ರದರ್ಶನ ಮಾಡ್ತಾರೆ. ಹೊಟ್ಟೆಗೆ ಅನ್ನ ತಿನ್ನುವಂತಹ ಜನರು ಇಲ್ಲಿ ಯಾರು ಕೂಡ ಕಸ ಹಾಕಲ್ಲ. ಈಗಾಗಲೇ ಚಿತ್ರದುರ್ಗ ನಗರದ ಬಹುತೇಕ 35 ವಾರ್ಡ್ಗಳಲ್ಲೂ ಕೂಡ ನಗರಸಭೆಯ ಕಸದ ಗಾಡಿಗಳು ವಿಂಗಡಣೆ ಮಾಡಿ ಹಾಕಿ ಅಂತೇಳಿ ಪ್ರತಿದಿನ ಅನೌನ್ಸ್ ಮಾಡ್ಕಂತ ಅವರ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರು ಅದರ ವಿರುದ್ಧವಾಗಿ ಅಂದ್ರೆ ಪ್ರಕೃತಿಯನ್ನ ಹಾಳು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಚಿತ್ರದುರ್ಗ ನಗರದಲ್ಲಿ ಎದ್ದು ಕಾಣ್ತಾ ಇದೆ. ಈಗೇನು ಚಂದ್ರವಳಿಗೆ ಬೆಳಗ್ಗೆ ಹೊತ್ತು ವಯಸ್ಸಾದಂತವರು, ಯುವಕರು, ಮಕ್ಕಳು ಎಲ್ಲರೂ ಕೂಡ ಒಳ್ಳೆಯ ಗಾಳಿಯನ್ನ ಒಳ್ಳೆಯ ಪರಿಸರವನ್ನ ಸವಿಬೇಕು ಅಂತೇಳಿ ವಾಕ್ ಬರ್ತಾ ಇದ್ರೆ, ಇಲ್ಲಿ ಈಗಾಗಲೇ ಸುಮಾರು ನಾವೇನೆ ನಮ್ಮ ಸಂಘಟನೆಯಿಂದ ಸಾರ್ವಜನಿಕರು ಕೂಡ 5-6 ಬಾರಿ ಸ್ವಚ್ಛತೆ ಗೊಳಿಸುವಂತ ಕೆಲಸ ಮಾಡಿದೀವಿ. ಹೇಳಿದ ತಕ್ಷಣ ಪೌರಾಯುಕ್ತರು ಮತ್ತು ಪೌರ ಕಾರ್ಮಿಕರು ಉತ್ತಮವಾದಂತ ಅವರ ಆರೋಗ್ಯವನ್ನ ಪಣವಿಟ್ಟು ಅವರ ಜೀವವನ್ನ ಪಣವಿಟ್ಟು ಸ್ವಚ್ಛತೆಯನ್ನ ಮಾಡುವಲ್ಲಿ ಅವರು ಮುಂದಾಳತ್ವ ಇರುತ್ತೆ. ಅವರಿಗೆ ನಾನು ಅನಂತ ಧನ್ಯವಾದಗಳು ತಿಳಿಸ್ತೀನಿ. ಆದ್ರೆ ಜನರು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹೋಟೆಲ್ಗಳು, ಮನೆಗಳು, ಬಾರ್ಗಳು, ಇನ್ನಿತರ ಇದು ಬಿಲ್ಡಿಂಗ್ಗಳು ಹೊಡೆದಿರ್ತಕ್ಕಂಥವ್ರು ಎಲ್ಲಾ ಕಸದ ರಾಶಿಗಳನ್ನ ಇಲ್ಲಿ ತಂದು ಹಾಕಿ ಕೊಳಚೆ ಈಗಾಗಲೇ ನೋಡಿ ಸಾರ್ವಜನಿಕರು ಕೂಡ ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದ್ರ ಕಡೆ ನಾನು ಇಷ್ಟೇ ನನ್ನ ಮನವಿ, ಅವ್ರ ಮೇಲೆ ಯಾರೇ ಆಗಿರ್ಲಿ ಕಸ ಹಾಕುವವರ ಮೇಲೆ ದಂಡವನ್ನ ವಿಧಿಸಬೇಕು. 2ನೇ ಬಾರಿ ಏನಾದ್ರೂ ಅದಕ್ಕೂ ಕೂಡ ಬಗ್ದೆ ಹೋದ್ರೆ ಕೋರ್ಟ್ ಅಲ್ಲಿ, ನ್ಯಾಯಾಲಯದಲ್ಲಿ ಪರಿಸರ ಮತ್ತು ಮಾಲಿನ್ಯ ಇಲಾಖೆಯವರು ಕೂಡ ಇವರ ಮೇಲೆ ಕೇಸನ್ನ ದೂರನ್ನ ದಾಖಲು ಮಾಡಬೇಕು. ಇದಕ್ಕೆ ಇವತ್ತೇನು ನಾವು ಆರೋಗ್ಯ ಉಳಿಸ್ಕೊಬೇಕು ಅಂತಂದ್ರೆ ಇಂತಹ ಜಾಗಗಳನ್ನ ನಾವು ಸ್ವಚ್ಛತೆಯಾಗಿ ಇಟ್ಕೊಬೇಕು. ಐತಿಹಾಸಿಕ ಚಂದ್ರವಳಿಗೆ ಹೋಗುವಂತ ಈ ಮಾರ್ಗದಲ್ಲಿಯೇ ಇಷ್ಟು ಹದಗೆಟ್ಟಿದೆ ಅಂತಂದ್ರೆ ಚಿತ್ರದುರ್ಗದಲ್ಲಿ ಬಹುತೇಕ ಯಾದವ ಮಠದ ಮುಂಭಾಗ ಇರಬಹುದು, ಚಿತ್ರದುರ್ಗದಿಂದ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ನಾವು ಬರ್ತಿದ್ದಂಗೆ ಗಾಂಧಿನಗರದ ಸರ್ವಿಸ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಅದು ಕಸ ಹಾಕ್ಲಿಕ್ಕಂತಾನೆ ಸೀಮಿತ ಆಗ್ಬಿಟ್ಟಿದೆ. ರಂಗೈನ್ ಬಾಗ್ಲು ಅಕ್ಕಪಕ್ಕದಲ್ಲೂ ಕೂಡ ಕಸ ಹಾಕ್ತಾರೆ. ಅದರಲ್ಲೂ ಹೀರೋ ಹೋಂಡಾ ಶೋರೂಮ್ ಅಂದ್ರೆ RTO ಆಫೀಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಹೀರೋ ಹೋಂಡಾ ಶೋರೂಮ್ ಹಿಂದ್ಗಡೆ ಕೂಡ ಸುಮಾರು ಎಕರೆಗಟ್ಟಲೆ ನಗರಸಭೆ ಜಾಗದಲ್ಲಿ ಅಲ್ಲಿ ಜಾಲಿ ಬೆಳೆದು ಅಲ್ಲಿ ಇಲ್ಲದ ಸಲ್ಲದ ಜೂಜ್ಗಳು ಮತ್ತು ಗಾಂಜಾ ವ್ಯಸನಿಗಳು ಮತ್ತೆ ಸೊಲ್ಯೂಷನ್ ಹೊಡಿತಕ್ಕಂಥವ್ರು ಅನೈತಿಕ ಚಟುವಟಿಕೆಗೆ ಅದೊಂದು ತಾಣ ಆಗಿದೆ. ಇಂಥವನ್ನೆಲ್ಲವನ್ನು ಕೂಡ ಸ್ವಚ್ಛ ಮಾಡ್ಬೇಕಂದ್ರೆ ಇದಕ್ಕಿರೋದು ಒಂದೇ ಮಾರ್ಗ. ದಯಮಾಡಿ ಜಿಲ್ಲಾಡಳಿತ, ನಗರಸಭೆ, ಪೊಲೀಸ್ ಇಲಾಖೆ ಈ ಕೂಡಲೇ ಕ್ರಮ ವಹಿಸಬೇಕು. CCTVಯನ್ನ ಅಳವಡಿಸಬೇಕು. ಇಲ್ಲಿ ಯಾವುದೇ CCTV ಇಲ್ಲ. ಇಲ್ಲಿ 90 ಡಿಗ್ರಿ ಆಂಗಲ್ ಅಲ್ಲಿ ಇಲ್ಲಿ CCTV ಅಳವಡಿಸಬೇಕು. ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಕಸ ಹಾಕ್ತಾರೆ, ನಗರಸಭೆ ಸಾರ್ವಜನಿಕರ ಹಣದಲ್ಲಿ ಎಷ್ಟೋ ಪೋಲ್ ಆಗ್ತಾ ಇದೆ. ನಾನು ಪೌರ ಕಾರ್ಮಿಕರಿಗೆ ಪೌರಾಯುಕ್ತರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ಯಾವ್ಯಾವ ಜಾಗದಲ್ಲಿ ಕಸ ಹಾಕ್ತಾರೆ ಅಲ್ಲೆಲ್ಲ CCTV ಅಳವಡಿಸಿ ಅಲ್ಲಿ ನಿಮ್ಮ ನಗರಸಭೆ ಜಾಗದಲ್ಲಿ ಸೌಂದರ್ಯ ಭರಿತವಾದಂತಹ ಪಾರ್ಕ್ಗಳನ್ನ ನಿರ್ಮಾಣ ಮಾಡಿ ನಾವು ಕೂಡ ನಮ್ಮ ಸಂಘಟನೆ ಪ್ರತಿದಿನ ನಿಮ್ಮ ಜೊತೆ ನಿರಂತರವಾಗಿ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೀವಿ. ಇದ್ರ ಬಗ್ಗೆ ದಯಮಾಡಿ ಕ್ರಮ ವಹಿಸದೆ ಹೋದ್ರೆ ಮುಂದಿನ ದಿನದಲ್ಲಿ ನಿಮ್ಮ ವಿರುದ್ಧವೂ ಕೂಡ ಮತ್ತೆ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ವಿರುದ್ಧ, ಜಿಲ್ಲಾಧಿಕಾರಿಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಮನವಿ ಮುಖಾಂತರ ಎಚ್ಚರಿಕೆ ಮಾಡ್ತಿದ್ದೀನಿ ಸರ್.